ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿಯೋ ವ್ಲಾಗ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನಂತ ಹೇಳ್ಬಿಟ್ಟು ಇನ್ನು ಮುಂದೆ ಹೇಳ್ತೀನಿ. ಪಾಪು ಸ್ಕೂಲಲ್ಲಿ ಒಂದು ಫಂಕ್ಷನ್ ಇತ್ತು, ಅದರಿಂದ ರೆಡಿಯಾಗಿದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ. ಇವತ್ತು ನಮ್ಮ ಪಾಪು ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ. ಆಡಿಟೋರಿಯಮ್ ಓಪನಿಂಗ್ ಇನಾಗ್ರೇಷನ್ ಫಂಕ್ಷನ್ ಇದೆ, ಅದರಿಂದ ಹೋಗ್ತಾ ಇದ್ದೀವಿ. ಪೇರೆಂಟ್ಸಿಗೆ ಮಾತ್ರ ಇನ್ವೈಟ್ ಮಾಡಿದ್ದಾರೆ, ಮಕ್ಕಳಿಗೆಲ್ಲ ಅಲ್ಲೋವಿಲ್ಲ ಅಂತ ಹೇಳಿದ್ದಾರೆ. ಮಕ್ಕಳು ಅಲ್ಲಿ ಹೋದರೆ ಅವರೆಲ್ಲರನ್ನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಮಾತ್ರ. ಇವತ್ತು ಸಂಡೇ ಓಪನಿಂಗ್ ಇರೋದು, ಅದರಿಂದ ನಮ್ಮ ಮನೆಯವರು ನಾನು ಹೋಗ್ತಾಯಿದ್ವಿ. ಅಲ್ಲಿ ಬಂದ್ಬಿಟ್ಟು ಫಸ್ಟ್ ವೆಲ್ಕಮ್ ಡ್ಯಾನ್ಸ್ ಇತ್ತು, ಅದನ್ನು ನೋಡಿದ್ವಿ. ಮತ್ತೇನು ಫುಲ್ ಎಲ್ಲರೂ ಮಾತಾಡೋದಷ್ಟೇ ಇದ್ದಿದ್ದು. ನಾವು ತುಂಬ ಹೊತ್ತು ಕೂತ್ಕೊಂಡು ನೋಡಿದ್ವಿ. ಹೋಗೋರೆಲ್ಲ ಎದ್ದೆದ್ದು ಹೋಗ್ಬಿಟ್ರು. ಸರಿ ನಾವಿದ್ವಿ. ಮತ್ತು ಲಂಚ್ ಅರೇಂಜ್ ಮಾಡಿದರು, ಊಟ ಮಾಡ್ಕೊಂಡು ಬಂದ್ವಿ. ಬರ್ತಾ ಹಾಗೆ ಚಿಕನ್ ತಗೊಂಡು ಬಂದಿದ್ವಿ. ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವತ್ತು ಬಿರಿಯಾನಿ ರೆಸಿಪಿ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ಎಣ್ಣೆ ಕಾಯಕ್ಕಿಟ್ಟಿದೆ, ಅದಕ್ಕೆ ಸ್ಪೈಸಸ್ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ, ಸ್ಪೈಸಸ್, ಬಿರಿಯಾನಿ ಎಲೆ ಮತ್ತು ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ದೊಡ್ಡದು 2 ಈರುಳ್ಳಿ ಕಟ್ ಇಟ್ಕೊಂಡಿದ್ದೆ, ಅದು ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರಲ್ಲಿ ಬರಬೇಕು, ಅಷ್ಟೊತ್ತು ಗಂಟನೂ ಫ್ರೈ ಮಾಡ್ತಾ ಇರಬೇಕು. ನಾವು ಎಲ್ಲ ಮಸಾಲೆನ ರುಬ್ಬಿ ಹಾಕೋದ್ಕಿಂತ ಈ ಥರ ಕಟ್ ಮಾಡಿ ಹಾಕಿದ್ರೂ ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಾನು ಮಾಡಿರೋದು ಹೇಳ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಇವಾಗ ಬ್ರೌನ್ ಕಲರಲ್ಲಿ ಬಂತು ನೋಡಿ ಈರುಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ಮತ್ತು ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಅರಿಶಿನ ಉಪ್ಪು ಹಾಕ್ಬಿಟ್ಟು ತೊಳ್ಕೊಳ್ಳಿ. ಫಸ್ಟ್ ಚಿಕನ್ನ ಕ್ಲೀನ್ ಮಾಡ್ಕೊಳ್ಳಿ. ನಾನು ತೊಳೆದಿಟ್ಕೊಂಡಿದ್ದೆ, ಅದನ್ನ ಹಾಕಿದ್ದೀನಿ. ಚಿಕನ್ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನಲ್ಲಿ ನೀರು ಬಿಡುತ್ತಲ್ವ, ಅದೆಲ್ಲ ಚೆನ್ನಾಗಿ ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಅಷ್ಟೊತ್ತು ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಯಾವುದನ್ನೂ ರುಬ್ಕೊಂಡಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ರುಬ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಸೊಪ್ಪು ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ನಮಗೇನೋ ತುಂಬ ಚೆನ್ನಾಗಿ ಅನ್ನಿಸ್ತು, ಅದರಿಂದ ನಾನು ಇದೇ ಥರ ಮಾಡೋದು ಯಾವಾಗ್ಲೂ. ನಮ್ಮ ಮನೇಲಿ ನಮ್ಮ ಅಮ್ಮ ಮತ್ತು ಅಪ್ಪ ಯಾರೂ ತಿಂತಿರಲಿಲ್ಲ, ಇವಾಗ ಎಲ್ಲರೂ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ. ಮತ್ತು ಟೊಮೆಟೊ ಹಣ್ಣಾಗಿರೋದು 2 ಹಾಕ್ಕೊಂಡಿದ್ದೀನಿ. ನಾನು ನಿಂಬೆಹಣ್ಣೆಲ್ಲ ರಸ ಎಲ್ಲ ಬಿಡೋದಿಲ್ಲ, ನಾನು ಟೊಮೆಟೊ ಹಣ್ಣು ಮಾತ್ರ ಹಾಕೋದು. ನಿಂಬೆಹಣ್ಣು ರಸ ಬೇಕಂದರೆ ಬಿಟ್ಕೋಬೋದು ನೀವು. ನನಗೆ ಯಾಕೋ ಅದು ಟೇಸ್ಟ್ ಇಷ್ಟ ಆಗಲಿಲ್ಲ, ಅದರಿಂದ ನಾನು ಅದು ಹಾಕ್ಕೊಳ್ಳಲ್ಲ ನಿಂಬೆಹಣ್ಣು ರಸ. ಮತ್ತು ಬಿರಿಯಾನಿದು ಸ್ವಲ್ಪ ಗರಂ ಮಸಾಲ ಹಾಕ್ತೆ, ಮತ್ತು ಚಿಕನ್ ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಬಿರಿಯಾನಿ ಮಸಾಲ. ಅಷ್ಟು ಮಾತ್ರ ಹಾಕ್ಕೊಂಡಿರೋದು ಮಸಾಲೆ, ಇನ್ಯಾವುದೂ ಹಾಕಿಲ್ಲ ನಾನು. ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ನಮ್ಮನೆ ಖಾರ ಯಾರೂ ಜಾಸ್ತಿ ತಿನ್ನಲ್ಲ, ಅದರಿಂದ. ಟೊಮೊಟೊ ಹಣ್ಣು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಚಿಕನಲ್ಲಿ ನೀರಿರೋದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು. ಅಷ್ಟೊತ್ತು ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಯಾವಾಗಲೂ ಇದೇ ಥರ ಮಾಡೋದು, ಅದರಿಂದ ಈ ಸಲ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸರಿ ನಾನು ಮಾಡೋ ಥರ ತೋರಿಸೋಣ ಅಂತ ಹೇಳ್ಬಿಟ್ಟು. ಮತ್ತು ಅಕ್ಕಿ ಸ್ವಲ್ಪ ಟೈಮ್ ನೆನೆಸಿಟ್ಟಿದೆ, ಅದೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ. ಅಕ್ಕಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅನ್ನ ಉದ್ದುದ್ರಾಗಿ ಬರುತ್ತೆ. ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಈ ಥರ ಮಾಡಿಕೊಂಡು. ಮತ್ತು ಚಿಕನ್ಗೆ ಉಪ್ಪು ಹಾಕಿದ್ವಿ ಅಲ್ವ, ಚಿಕನ್ನು ಇದನ್ನ ಫ್ರೈ ಮಾಡಬೇಕಿದ್ರೆ ನೋಡ್ಕೊಂಡು ಹಾಕೋಬೇಕು, ಉಪ್ಪು ನೀರು ಎಲ್ಲನೂ.
ಬಿರಿಯಾನಿಗೆ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಚೆನ್ನಾಗಿರೋದಿಲ್ಲ, ಅನ್ನ ಎಲ್ಲ ಒಂಥರ ಬೆಂದೋದಂಗೆ ಆಗಿಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ. ಅದರಿಂದ ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಕರೆಕ್ಟಾಗಿ ನೋಡಿ. ಇವಾಗ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು. ಉಪ್ಪು ಆವಾಗಲೇ ಹಾಕಿದ್ವಿ ಅಲ್ವಾ, ಅದರಿಂದ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನೆಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನಾನು ಚಿಕನ್ ಎಲ್ಲ ಚೆನ್ನಾಗಿ ಫ್ರೈಯೇ ಮಾಡಿ ಚೆನ್ನಾಗಿ ಬೆಂದಿದೆ ಚಿಕನ್, ಒಂದೇ ಒಂದು ವಿಷಲ್ ಮಾತ್ರ ಬಿಡೋದು ನಾನು. ಇವಾಗ ನೋಡಿ ವಿಷಲೆಲ್ಲ ಬಂದು ಚೆನ್ನಾಗಿ ಅನ್ನ ತುಂಬ ಚೆನ್ನಾಗಾಗಿತ್ತು, ಉದ್ದುದ್ರಾಗಿತ್ತು. ಬಿರಿಯಾನಿ ಅಂತ ಸಕ್ಕತ್ತಾಗಿತ್ತು. ಯಾವಾಗಲೂ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ, ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕಬಾಬ್ಗೆ ಸ್ವಲ್ಪ ಎತ್ತಿಟ್ಟಿದ್ದೆ. ಇದನ್ನೇನು ವಿಡಿಯೋ ಮಾಡ್ಕೊಂಡಿಲ್ಲ, ನಿಮಗೆ ಬೇಕಂದರೆ ಹೇಳಿ. ತುಂಬ ಚೆನ್ನಾಗಿತ್ತು, ಇದ್ರ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಈ ಸಲ. ಮಸಾಲೆ ಸ್ವಲ್ಪ ಅಂದ್ಕೊಂಡು ಎಣ್ಣೆ ಒಳಗಡೆ ಎಲ್ಲ ಏನು ಬಿಟ್ಕೊಳ್ಳೇ ಇಲ್ಲ. ನಿಮ್ಗೇನಾದ್ರೂ ರೆಸಿಪಿ ಬೇಕಂದರೆ ಹೇಳಿ, ನಾನು ಇನ್ನೊಂದು ಸಲ ಮಾಡಬೇಕಿದ್ರೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನೋಡಿ ಕಬಾಬ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವತ್ತು ಬಿರಿಯಾನಿ ಕಬಾಬು ಎರಡು ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ಮಧ್ಯಾಹ್ನ ಸ್ಕೂಲಲ್ಲೇ ಊಟ ಮಾಡಿದ್ವಿ, ಇದು ನೈಟಿಗೆ ಮಾತ್ರ ಮಾಡಿದ್ದು ನಾನು, ಸ್ವಲ್ಪನೇ ಮಾಡಿದ್ದೆ. ಕಬಾಬ್ ಅಂದರೆ ಸ್ವಲ್ಪನೂ ಅಂಟ್ಕೊಳ್ಳಿಲ್ಲ, ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೂ ತುಂಬ ಇಷ್ಟಪಟ್ಟು ತಿಂದ್ಲು ನನ್ನ ಮಗಳೂ. ಇದು ನೆಕ್ಸ್ಟ್ ಡೇ ಪಾಪ್ಕಾರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟ್ ಪಾಪ್ಕಾರ್ನ ತೊಗೊಂಡು ಬಂದಿದ್ದೆ ಇದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋದಾಗ. ಸರಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ, ಸ್ವಲ್ಪ ಎತ್ತಿಟ್ಟಿದ್ದೀನಿ. ಸರಿ ನೋಡೋಣ ನನ್ನ ಮಗಳು ತಿಂತಾಳೆ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ತಿಂತಾಳೆ ಅವಳು, ತುಂಬ ಟೈಮ್ ಮಾಡಿದ್ದೀನಿ, ಆದ್ರೂ ಇವತ್ತು ತಿಂತಾಳೆ ಇಲ್ವ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಯಾರು ಅಷ್ಟೊಂದು ತಿನ್ನೋದಿಲ್ಲ ಪಾಪ್ಕಾರ್ನ, ನಾನು ಮತ್ತು ಪಾಪು ಎರಡಳೆ ತಿನ್ನೋದು. ಅದರಿಂದ ಸ್ವಲ್ಪನೇ ಮಾಡೋಣ, ಬೇಕಾದಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದೇನು ಕಷ್ಟ ಇಲ್ಲ, ಒಂದು 10 ನಿಮಿಷಕ್ಕೆಲ್ಲ ಆಗೋಯ್ತದೆ. ನೋಡಿ ಅಲ್ಲಿ ಮುಚ್ಚಿಟ್ಟಿದ್ದೀನಿ. ಇವಾಗ ಏನೋ ಸೀದೋಗೋದು ಆ ಥರ ಏನೂ ಆಗೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬಂತು. ಮತ್ತು ನಾನು ಅದರಲ್ಲೊಂದು ಪೌಡ್ರು ಕೊಟ್ಟಿದ್ದರು, ಪೌಡ್ರು ಲಾಸ್ಟಲ್ಲಿ ಹಾಕ್ಬಿಟ್ಟು ಪಾಪು ಕೊಟ್ಟೆ. ಪಾಪು ತುಂಬ ಚೆನ್ನಾಗಿ ತಿಂತಾಳೆ ಯಾವಾಗ್ಲೂ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.